ನಮಸ್ಕಾರ ಸ್ನೇಹಿತರೆ. ಹೊಸ ವರ್ಷದ ಈ ಮೊದಲ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಜೋರಾಗಿ ಇರುತ್ತೆ. ಈ ವರ್ಷ ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಹೇಳ್ತಾನೆ ಇರ್ತೀವಿ. ಆದರೆ ಈ ವರ್ಷ ಒಂದು ಸಣ್ಣ ಆದರೆ ಬಹಳ ಅರ್ಥಪೂರ್ಣವಾದ ನಿರ್ಧಾರವನ್ನು ನಾವು ತೆಗೆದುಕೊಳ್ಳೋಣ. ಅದೇನಪ್ಪ ಅಂದರೆ ನಮ್ಮ ದೇಹದ ಮಾತನ್ನು ನಾವು ಕೇಳೋದು. ಏನು ಎತ್ತ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಫಸ್ಟಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ನನ್ನ ಚಾನಲ್ ಬಂದು ಝೀರೋ ಆಯಿಲ್ ಕುಕಿಂಗ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಕಡೆ ತನಕ ನೋಡಿ. ಅದೇನಪ್ಪ ಅಂದರೆ ಹೊಸ ವರ್ಷಕ್ಕೆ ನನ್ನ ಅಡುಗೆ ಆಯ್ಕೆ ಅದೇ 1 ಪಾಟ್ ಪಾಲಕ್ ಪಲಾವ್. ಹೊಸ ವರ್ಷ ಅಂದರೆ ಪಾರ್ಟಿಗಳು, ಭಾರವಾದ ಊಟಗಳು, ತಡರಾತ್ರಿ ಎಚ್ಚರಿಕೆ, ಇವುಗಳೆಲ್ಲವೂ ಒಂದೆರಡು ದಿನ ಚೆನ್ನಾಗಿರುತ್ತೆ. ಆದರೆ ನಂತರದ ದಿನ ಹೇಳಬೇಕಂದ್ರೆ ದೇಹಕ್ಕೆ ವಿಶ್ರಾಂತಿಯಂತೂ ಬೇಕೇ ಬೇಕಾಗುತ್ತೆ. ಹೀಗಾಗಿ ಈ ಅಡುಗೆ ಜೋರಾಗಿ ಎಲ್ಲರ ಗಮನ ಸೆಳೆಯೋದಂತೂ ಗ್ಯಾರಂಟಿ. ಯಾಕಂದರೆ ಮೌನವಾಗಿ ದೇಹಕ್ಕೆ ಇದು ಒಂದು ಸಹಾಯನ ನೀಡುತ್ತೆ. ಹಿಂದಿನ ದಿನಗಳಲ್ಲಿ ಪಾಲಕ್ ಸೊಪ್ಪನ್ನ ಡಯಟ್ ಫುಡ್ ಅಂತ ಏನು ಕರಿತಾ ಇರಲಿಲ್ಲ. ಬಟ್ ದೇಹಕ್ಕೆ ಅಗತ್ಯ ಅನ್ನೋದು ತುಂಬಾ ಗೊತ್ತಿತ್ತು. ಅದಕ್ಕೆ ಅಜ್ಜಿ ಅಮ್ಮ ಮಾಡುತ್ತಿದ್ದ ಅಡುಗೆಗಳಲ್ಲಿ ಸೊಪ್ಪುಗಳು ಮೌನವಾಗಿ ಅಕ್ಕಿಗಳನ್ನು ಸೇರಿ ಮಕ್ಕಳು ಗಮನಿಸಿದ ಹಾಗೆ ಅವರ ದೇಹದ ಪೋಷಕಾಂಶಗಳನ್ನು ಪೂರೈಸ್ತಾ ಇದ್ವು. ಸೊ ಈ 1 ಪಾಟ್ ಪಲಾವ್ ಕೂಡ ಅದೇ ರೀತಿ ಅದೇ ತತ್ವದ ಮೇಲೇ ಹೋಗುತ್ತೆ. ಜೋರಾದ ಮಸಾಲೆ ಎಲ್ಲ, ಭಾರವಾದ ಎಣ್ಣೆ ಎಲ್ಲ ಇದ್ದದ್ದು ಕೇವಲ ಸಮತೋಲನ. ಮೊದಲು ಅಕ್ಕಿನ ತೊಳೆದು ಒಂದು 15ರಿಂದ 20 ನಿಮಿಷ ನೆನೆಸಿಟ್ಕೊಳ್ಳೋಣ. ಇದು ಹೊಸ ವರ್ಷದ ಮೊದಲನೇ ಪಾಠದಂತೆ ನಿಧಾನವೇ ಉತ್ತಮ ಅನ್ನೋದನ್ನ ನಮಗೆ ಕಲಿಸುತ್ತೆ. ಪಾಲಕ್ ಸೊಪ್ಪನ್ನು ಸ್ವಚ್ಛವಾಗಿ ತೊಳ್ಕೊಂಡು ಹಸಿರು ಬಣ್ಣವೇ ಹೊಸದ ಆರಂಭದ ಸಂಕೇತ, ಪ್ರಗತಿಯ ಸಂಕೇತ ಅಂತ ಹೇಳ್ಬೋದು. ಸೊ ಮಸಾಲೆಗಳ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ನಮ್ಮ ಹಿಂದಿನ ಜೀವನದ ಭಾರವಾದ ನೋವುಭರಿತ ದಿನಗಳನ್ನು ಮರೀತಾ ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಸೇರಿಸಿ ಸ್ವಲ್ಪನೇ ಅದನ್ನು ಬೇಯಿಸ್ಕೊಂಡು ಇದಕ್ಕೆ ಹದವಾಗಿ ಪುದೀನ ಮತ್ತು ಕೊತ್ತಂಬರಿನ ಸೇರಿಸ್ತಾ ದೇಹದ ತಾಪಮಾನವನ್ನು ಸಮತೋಲನದಲ್ಲಿ ಇಡ್ತಾ ಹೊಸ ವರ್ಷ ನಮ್ಮ ಜೀವನವನ್ನು ಸಮತೋಲನದಲ್ಲಿ ಇಡಲಿ ಅಂತ ಕೂಡ ನಾವು ಕೇಳ್ಕೊಳ್ಳೋಣ. ಸೊ ಇದನ್ನೆಲ್ಲನೂ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಬೇರೆ ಬೇರೆ ಅನುಭವಗಳು ಹೇಗೆ ನಮ್ಮ ಜೀವನದಲ್ಲಿ ಸೇರ್ತಾ ಹೋಗುತ್ತೋ ಅದೇ ರೀತಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳ ರುಚಿಗಳು ಕೂಡ ಹದವಾಗಿ ಬೆರೆತು ಬಾಯಲ್ಲಿ ಒಂದು ರುಚಿನ ಕೊಡ್ತಾ ಇರಬೇಕಾದ್ರೆ ಜೀವನಕ್ಕೆ ಒಂದು ಸಾರ್ಥಕತೆನ ಕೊಟ್ಟಂಗಾಗುತ್ತೆ. ಎಷ್ಟೇ ಆದರೂ ನಾವು ಮಾಡೋದೆಲ್ಲ ಗೇನು ಬಟ್ಟೆಗಾಗಿ ಹೊಟ್ಟೆಗಾಗಿ ಅಲ್ವಾ. ಸೊ ಒಂದು ಪಾತ್ರೆಯಲ್ಲಿ ಇವಾಗ ಈರುಳ್ಳಿ ಟೊಮ್ಯಾಟೊನ ನಿಧಾನವಾಗಿ ಬೇಯಕ್ಕೆ ಬಿಟ್ಟು ಹೊಸ ವರ್ಷ ಕೂಡ ನಮ್ಮ ಜೀವನದಲ್ಲಿ ನಿಧಾನವಾಗಿ ಪ್ರಾರಂಭವಾಗಿ ಸುಖ ದುಃಖಗಳ ಸಮತೋಲನದಿಂದ ನೆಮ್ಮದಿಯ ಜೀವನವನ್ನು ಕೊಡೋದನ್ನು ನಾವು ಬಯಸೋಣ. ಇವಾಗ ಹಾಕ್ತಾ ಇರೋ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಚ್ಚಾ ವಾಸನೆ ಹೋಗೋವರೆಗೂ ಎಷ್ಟು ಹುರಿಯುವಾಗ ತಾಳ್ಮೆ ಇರುತ್ತೋ ಅಷ್ಟೇ ತಾಳ್ಮೆ ಈ 2026 ನಿಧಾನವಾಗಿ ಜೀವನದಲ್ಲಿ ಹೊಸ ವರ್ಷದ ಆರಂಭ ಕೂಡ ನಿಧಾನವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಸಾಲೆ ಕೂಡ ಪಾತ್ರೆ ಒಳಗೆ ವಾಸನೆ ಹೋಗುವಾಗ ಇರುವಂತ ತಾಳ್ಮೆ ನಮ್ಮ ಕೂಡ ಈ ವರ್ಷ ಪೂರ್ತಿ ಆಡಂಬರದ ಜೀವನವಿಲ್ಲದೆ ಇದ್ರೂ ಪರವಾಗಿಲ್ಲ, ನೆಮ್ಮದಿಯ ಜೀವನ, ಮನಸ್ಸಿಗೆ ತಂಪು ಕೊಡುವಂತ ಜೀವನ ನಮ್ಮದಾಗಬೇಕು ಅನ್ನೋದೇ ಈ ಒಂದು ಹೊಸ ವರ್ಷದ ಉದ್ದೇಶಪೂರ್ವಕವಾಗಿ ನಾವು ಶುರು ಮಾಡೋಣ. ಅದರ ಜೊತೆಗೆ ನಾನಿಲ್ಲಿ ಹಾಕುವಂಥ ಸಿಹಿ ಜೋಳ, ಹಸಿರು ಬಟಾಣಿ, ಕ್ಯಾರೆಟ್ ಜೀವನದಲ್ಲಿ ಬಣ್ಣ ಬಣ್ಣಗಳನ್ನು ತುಂಬಿ ಜೀವನ ಒಂದು ರೇನ್ಬೋ ಥರ ಅಂದರೆ ಕಾಮನ ಬಿಲ್ಲಿನ ಥರ ಹೊಳಿಲಿ ಅನ್ನೋದನ್ನು ನಾವಿಲ್ಲಿ ಬಯಸ್ತಾ ಹೋಗೋಣ. ಹಾಗೆ ಅಕ್ಕಿಯನ್ನು ಸೇರಿಸಿ ಸೌಮ್ಯವಾಗಿ ಕಲಸಿ ಒತ್ತಡದ ಜೀವನ ಬೇಡ, ಅಡುಗೆಯಲ್ಲೂ ಜೀವನದಲ್ಲೂ ನೆಮ್ಮದಿ ಇರಬೇಕು, ಒತ್ತಡ ಬೇಡ ಅನ್ನೋದನ್ನು ಅರ್ಥ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅಕ್ಕಿ ಮತ್ತು ತರಕಾರಿ ಬೇಯೋಷ್ಟು ನೀರನ್ನು ಹಾಕಿ ಕುಕ್ಕರ್ನ ಮುಚ್ಚಿ 2 ಸೀಟಿನ ನಾವಿಲ್ಲಿ ತಗೊಳ್ಳೋಣ. ಒತ್ತಡ ತಣ್ಣಗಾದ್ಮೇಲೆ ಕುಕ್ಕರ್ನ ತೆಗೆದು ನೋಡಿದಾಗ ಅಕ್ಕಿ ಪ್ರತ್ಯೇಕ, ಪಾಲಕ್ ಮೌನವಾಗಿ ಅದರಲ್ಲಿ ಮಿಶ್ರಣವಾಗಿರುತ್ತೆ. ಊಟ ತಿಂದಮೇಲೆ ಭಾರ ಅನಿಸೋದಿಲ್ಲ. ಬಟ್ ತುಂಬ ಹೆಲ್ತಿಗೆ ಒಳ್ಳೆಯಾಗಿರುವಂಥ ಈ ರೆಸಿಪಿ ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಕೂಡ ಸೂಕ್ತವಾಗಿರುತ್ತೆ. ದೇಹಕ್ಕೆ ವಿಶ್ರಾಂತಿ ಕೊಡುವಂಥ ಈ ಒಂದು ಫುಡ್ ನಿಜವಾಗ್ಲೂ ಕಂಫರ್ಟ್ ಫುಡ್, ಜೊತೆಗೆ ಹೆಲ್ದಿ ಡಯಟ್ ಫ್ರೆಂಡ್ಲಿ ರೆಸಿಪಿ ಕೂಡ ಹೌದು. ಈ 1 ಪಾಟ್ ಪಾಲಕ್ ಪಲಾವ್ ನಮಗೆ ಒಂದು ವಿಷಯನ ನೆನಪಿಸುತ್ತೆ. ಹೊಸ ವರ್ಷ ಅಂದರೆ ಹೊಸ ಒತ್ತಡ ಅಲ್ಲ, ಹೊಸ ಕಾಳಜಿ. ಈ ವರ್ಷ ನಮ್ಮ ನಿರ್ಧಾರ ಒಂದೇ, ನಾವು ದೇಹದ ಮಾತನ್ನು ಕೇಳೋಣ ಅಂತ. ನಿಮಗೆ ಈ ರೀತಿ ಝೀರೋ ಆಯಿಲ್ ಸಿಂಪಲ್ ಹೀಲಿಂಗ್ ರೆಸಿಪಿಗಳು ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ.
ಹೊಸ ವರ್ಷದ ಶುಭಾಶಯಗಳು. ಮತ್ತಷ್ಟು ಸರಳ ಆರೋಗ್ಯಕರ ಅಡುಗೆಗಳೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತಾ ಇರ್ತೀನಿ. ಝೀರೋ ಆಯಿಲ್ ಕುಕಿಂಗ್ ಅನ್ನೋ ಎಲ್ಲ ರೋಗಗಳಿಗೂ ಔಷಧಿ ಇದೆ. ಯಾವ ರೀತಿಯ ಆಹಾರ ಯಾವ ಟೈಮಲ್ಲಿ ಎಷ್ಟು ನಾವು ಸೇವಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ದೇಹದ ಮೇಲೆ ಪರಿಣಾಮ ಕೂಡ ಬೀರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾಳೆ ಮತ್ತೊಂದು ಹೊಸ ರೆಸಿಪಿ ಅದರ ಬೆನಿಫಿಟ್ಸೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.